ಏನೋ ಬಾಗಲಕೋಟೆ ಚುನಾವಣಾ ಪ್ರಚಾರದಲ್ಲಿ ಯತ್ನಾಳ್ ಭಾಗಿಯಾಗಿದ್ದಂತಹ ವಿಚಾರ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಾನು ಪ್ರಚಾರಕ್ಕೆ ಹೋಗಿದ್ದು ಚರಂತಿಮಠ ಮತ್ತೆ ಬಿಜೆಪಿ ಪಕ್ಷಕ್ಕಾಗಿ. ನಾನು ಏನು ಅನ್ನೋದು ಜನರಿಗೆ ಗೊತ್ತು. ಇನ್ನು ನನ್ನನ್ನ ಜನ ಬಯಸಿದ್ದಾರೆ. ಆದ್ರೆ ನಾನು ಹೋದಂತ ಕಡೆಗಳಲ್ಲಿ 4,000, 5,000, 10,000 ಜನ ಸೇರಿದ್ರು ಅಂತ ಹೇಳ್ತಾ ಇರುವಂತದ್ದು. ಎಸ್, ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಪ್ರತಿಕ್ರಿಯೆ ನೀಡಿರುವಂತದ್ದು ಈ ರೀತಿಯಾಗಿ. ಬಾಗಲಕೋಟೆ ಚುನಾವಣಾ ಪ್ರಚಾರದಲ್ಲಿ ಯತ್ನಾಳ್ ಭಾಗಿಯಾಗ್ತಿದ್ದಂತಹ ವಿಚಾರ ಏನಿತ್ತು, ಒಂದ್ ರೀತಿಯಾಗಿ ಟೀಕೆಗೆ ವ್ಯಕ್ತವಾಗ್ತಾ ಇತ್ತು ಕಾಂಗ್ರೆಸ್ ಕಡೆಯಿಂದ. ಬೇಕು ಅಂತಲೇ ಅಥವಾ ಗೆಲ್ಲೋಕ್ಕಾಗಲ್ಲ ಅಂತಾನೆ ಯತ್ನಾಳ್ ಅವರನ್ನ ಕರೆಸ್ಕೋತಾ ಇದ್ದಾರೆ. ಹಾಗಾಗಿ ಒಂದ್ ರೀತಿಯಾಗಿ ಯತ್ನಾಳ್ ಗೆಲುವಿಗಾಗಿ ಇವರು ಉಚ್ಚಾಟಿತರಾಗಿದ್ರು ಕೂಡ ಕರ್ಕೋತಾ ಇರುವಂತದ್ದು ಅಂತ ಸಾಕಷ್ಟು ಟೀಕೆಗೆ, ವಾದ ವಿವಾದಕ್ಕೆ, ಚರ್ಚೆಗೆ ಗ್ರಾಸವಾಗಿತ್ತು ಬಾಗಲಕೋಟೆ ಉಪಚುನಾವಣೆಯಲ್ಲಿ. ಈಗ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಪ್ರತಿಕ್ರಿಯೆ ನೀಡ್ತಾ ಇರುವಂತದ್ದು ಈ ಒಂದು ವಿಚಾರವಾಗಿ. ನಾನು ಪ್ರಚಾರಕ್ಕೆ ಹೋಗಿದ್ದು ಚರಂತಿಮಠ ಅವರಿಗಾಗಿ, ಹಾಗೇನೆ ಬಿಜೆಪಿ ಪಕ್ಷಕ್ಕಾಗಿ. ಬೇರೆ ಯಾರ ಮುಖ ನೋಡ್ಕೊಂಡು ನಾನು ಹೋಗ್ಲಿಲ್ಲ. ಹಾಗಾಗಿ ಚರಂತಿಮಠ ಬಿಜೆಪಿ ಪಕ್ಷಕ್ಕಾಗಿ ನಾನು ಹೋಗಿದ್ದು. ಇನ್ನು ನಾನು ಏನು ಅನ್ನೋದು ಜನರಿಗೆ ಗೊತ್ತು. ನನ್ನನ್ನ ಜನ ಬಯಸಿದ್ದಾರೆ. ಅರೆ ನಾನು ಹೋದ ಕಡೆಗಳೆಲ್ಲ 4, 5, 10,000 ಜನ ಸೇರಿದ್ದಾರೆ ಅಂತ ಹೇಳ್ತಾ ಇರುವಂಥದ್ದು. ಬಾಗಲಕೋಟೆ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಉಚ್ಚಾಟಿತ ನಾಯಕ ಆಗಿದ್ರು ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರಚಾರಕ್ಕೆ ಬಂದಿದ್ರು, ಪ್ರಚಾರವನ್ನ ನಡೆಸಿದ್ದು. ಇದು ರಾಜಕೀಯ ಸಂಚಲನವನ್ನ ಮೂಡಿಸಿದಂತಹ ಕ್ಷಣ. ಈಗ ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿರುವಂಥದ್ದು ಯತ್ನಾಳ್. ನೋಡಿ, ನಾ ಸಮೀಕ್ಷೆ ಅಂದು ಮಾಡೋದೇ ಇಲ್ಲ. ಕೆಲಸ ಮಾಡೋದು. ಕೃಷ್ಣ ಭಗವಾನ್ ಹೇಳ್ತಾನ, ನೀವು ಒಟ್ಟು ಕೆಲಸ ಮಾಡು, ಕರ್ಮ ಮಾಡು, ಫಲಿತಾಂಶ ಕೊಡೋ ದೇವ್ರದಾನ. ಸುಮ್ಮನೆ ಇಟ್ಟಿರಲಿ ಗೆದ್ದು ಬರ್ತದೆ ಹಾಗೆ ಹೀಗೆ ಅಂತ ಹೇಳೋದು ಅದು ಮತದಾರರ ನಿರ್ಣಯ ರೀ. ಒಳಗೆ ಏನು ಮಾಡ್ಯಾರ ನಮಗೇನು ಗೊತ್ತಾ? ನೋಡಿ, ನಾ ಸಮೀಕ್ಷೆ ಅಂದು ಮಾಡೋದೇ ಇಲ್ಲ. ಕೆಲಸ ಮಾಡೋದು. ಕೃಷ್ಣ ಭಗವಾನ್ ಹೇಳ್ತಾನ, ನೀವು ಒಟ್ಟು ಕೆಲಸ ಮಾಡು, ಕರ್ಮ ಮಾಡು, ಫಲಿತಾಂಶ ಕೊಡೋ ದೇವ್ರದಾನ. ಸುಮ್ಮನೆ ಇಟ್ಟಿರಲಿ ಗೆದ್ದು ಬರ್ತದೆ ಹಾಗೆ ಹೀಗೆ ಅಂತ ಹೇಳೋದು ಅದು ಮತದಾರರ ನಿರ್ಣಯ ರೀ. ಒಳಗೆ ಏನು ಮಾಡ್ಯಾರ ನಮಗೇನು ಗೊತ್ತಾ? ನೋಡಿ, ನಾ